ಸ್ನೇಹಿತರೆ, ಈ ಒಂದು ಹಳ್ಳಿಗಳಲ್ಲಿ, ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲರ ಹತ್ರನೂ ಕೂಡ ಮನೆ ಇರುತ್ತೆ. ಆ ಒಂದು ಮನೆಗೆ ಸರಿಯಾದ ಒಂದು ಮಾಲೀಕತ್ವ ಅಂತಂದ್ರೆ ಮಾಲೀಕರು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಆ ರೀತಿಯಾಗಿ ಇಟ್ಕೊಂಡಿರ್ತಾರೆ. ಯಾಕಂತಂದ್ರೆ ಈ ಒಂದು ಮೊದಲಿಗೆ ಒಬ್ರು ಮಾಲೀಕರು ಇರ್ತಾರೆ. ಅವರು ಮರಣ ಹೊಂದಿದ ನಂತರದಲ್ಲಿ ಅವರ ಒಂದು ಏನೆಲ್ಲ ದಾಖಲಾತಿಗಳಿತ್ತು ಅದನ್ನೆಲ್ಲದನ್ನು ಕೂಡ ಬೇರೆ ಅಲ್ಲಿ ಯಾರು ವಾಸ ಇರ್ತಾರೆ, ಅವರ ಮಗ ಆಗಿರ್ಬೋದು, ಅವರ ಮಕ್ಳುಗಳು ಯಾರು ವಾಸ ಇರ್ತಾರೆ, ಸೊ ಅವರ ಹೆಸರಿಗೆ ಅವರು ಅದನ್ನ ಮಾಡ್ಕೊಳ್ಳೋದೇ ಇಲ್ಲ. ಆ ಒಂದು ದಾಖಲಾತಿಗಳನ್ನ ಚೇಂಜ್ ಮಾಡೋದೇ ಇಲ್ಲ. ಇದನ್ನ ಚೇಂಜ್ ಮಾಡ್ತಿದಂತ ಸಂದರ್ಭದಲ್ಲಿ ತುಂಬಾನೇ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನೀವು ಇಮಿಡಿಯೇಟ್ ಆಗಿ ಆ ಒಂದು ಈ ಸೊತ್ತು ಅನ್ನೋದನ್ನ ನೀವು ಮಾಡಿಸ್ಲೇಬೇಕಾಗುತ್ತೆ. ಫಾರ್ಮ್ 9 ಮತ್ತೆ ಫಾರ್ಮ್ 11 ಅನ್ನೋದನ್ನ ನೀವು ಪಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಇದನ್ನ ಕಂಪ್ಲೀಟ್ ಆಗಿ ನೀವು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ PDO ಹತ್ರನೇ ಕೂಡ ನೀವು ಪಡ್ಕೋಬಹುದು ಸ್ನೇಹಿತರೆ. ಅದು ಕೂಡ ಈ ಒಂದು ಗ್ರಾಮ ಠಾಣದ ಒಳಗಡೆನೆ ನೀವು ಇರ್ಬೇಕಾಗುತ್ತೆ. ಗ್ರಾಮ ಠಾಣ ಒಳಗಡೆನೆ ನಿಮ್ಮ ಒಂದು ಮನೆ ಇದ್ರೆ ಸೊ ಈ ಸೊತ್ತನ್ನ ನೀವು ಆರಾಮಾಗಿ ಮಾಡಿಸ್ಕೋಬಹುದು. ಅದಾದ ನಂತರದಲ್ಲಿ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳೇನು, ಮತ್ತೆ ಈ ಒಂದು ಏನು ಲಕ್ಷಣಗಳಿದ್ರದ್ದು, ಈ ಸೊತ್ತಿನ ಒಂದು ಲಕ್ಷಣಗಳೇನು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ವಿವರ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ. ಹಾಗೇನೆ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾವು ಇದೇ ರೀತಿಯಾದ ಒಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಈ ಸೊತ್ತು ಅನ್ನೋದು 2021ರಲ್ಲಿ ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿದ ಆನ್ಲೈನ್ ಪೋರ್ಟಲ್ ಆಗಿದೆ. ಇದು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ನೆಲೆಗೊಂಡಿರುವ ಆಸ್ತಿಗಳ ಮಾಲೀಕತ್ವದ ವಿವರಗಳನ್ನು ಪಡೆಯಲು ನಾಗರಿಕರಿಗೆ ಅನುವು ಮಾಡಿಕೊಡುತ್ತದೆ. ಈ ಪೋರ್ಟಲ್ ಅನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸುತ್ತದೆ. ಈ ಸೊತ್ತು ಆನ್ಲೈನ್ ಪೋರ್ಟಲ್ ನಲ್ಲಿ ನೀವು ಫಾರ್ಮ್ 9 ಮತ್ತು ಫಾರ್ಮ್ 11 ಎಂಬ ಎರಡು ಪ್ರಮುಖ ದಾಖಲೆಗಳನ್ನು ಡೌನ್ಲೋಡ್ ಮಾಡಬಹುದು. ಈ ಸೊತ್ತು ಕರ್ನಾಟಕವು ಭೂಮಿ ಮತ್ತು ಆಸ್ತಿ ವ್ಯವಹಾರಗಳಿಗೆ ಸಂಬಂಧಿಸಿದ ನಕಲಿಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. ಇದು ಅನಧಿಕೃತ ಫ್ಲಾಟ್ಗಳ ನೋಂದಣಿಯನ್ನು ಸಹ ನಿಯಂತ್ರಿಸುತ್ತದೆ. ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ, ಈ ಸೊತ್ತು ಕರ್ನಾಟಕದ ಪ್ರಮುಖ ಲಕ್ಷಣಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಸೊತ್ತು ಕರ್ನಾಟಕದ ಪ್ರಮುಖ ಲಕ್ಷಣಗಳು ಯಾವ್ಯಾವ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ಕೂಡ ನೀವು ಸರಿಯಾಗಿ ಗಮನವಿಟ್ಟು ಕೇಳಬೇಕಾಗುತ್ತೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಮಾಲೀಕತ್ವ ಏನಿದೆಯಲ್ವಾ, ಸೊ ಅದನ್ನ ನೀವು ಈ ಸೊತ್ತನ್ನ ಮಾಡಿ ಅದಾದ ನಂತರದಲ್ಲಿ ನಿಮ್ಗೆ ಆ ಒಂದು ಈ ಸೊತ್ತು ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲೇ ಉಂಟು. ಈ ಸೊತ್ತು ಅಂದ್ರೆ ನಿಮ್ಮ ಒಂದು ಜಾಗ, ಆ ಒಂದು ಜಾಗನ ನಿಮ್ಗೆ ಸರಿಯಾದ ಒಂದು ದಾಖಲಾತಿಗಳನ್ನೇ ಮಾಡಿಸ್ಕೋಬೇಕಾಗುತ್ತೆ. ಫಾರ್ಮ್ 9 ಮತ್ತೆ ಫಾರ್ಮ್ 11 ನೀವು ಪಡ್ಕೋಬೇಕಾಗುತ್ತೆ ಈ ಒಂದು ಗ್ರಾಮ ಪಂಚಾಯತಿಯಿಂದ. ಆಗ ಮಾತ್ರ ನೀವು ಆ ಒಂದು ಮನೆಗೆ ಇರುವಂತಹ ಏನು ಮನೆ ಮಾಡಿರ್ತೀರಲ್ವಾ ಆ ಜಾಗ, ಅದಕ್ಕೆ ನೀವು ಮಾಲೀಕರಾಗ್ತೀರಾ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳೇ ತುಂಬಾನೇ ಪ್ರಾಬ್ಲಮ್ಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇದು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿರುವ ಆಸ್ತಿಗಳ ಮಾಲೀಕತ್ವದ ಹಕ್ಕುಗಳನ್ನು ಸ್ಪಷ್ಟಪಡಿಸುತ್ತದೆ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಇದು ಮಾಲೀಕತ್ವದ ಇತ್ತೀಚಿನ ದಾಖಲಾತಿಗಳನ್ನು ನಿರ್ವಹಿಸುತ್ತದೆ. ಇದು ಗ್ರಾಮ ಪಂಚಾಯತ್ ಡೊಮೇನ್ ಅಡಿಯಲ್ಲಿ ಆಸ್ತಿಗಳ ಭೌತಿಕ ವಿವರಗಳನ್ನು ಸಹ ನಿರ್ವಹಿಸುತ್ತದೆ. ಅಂದ್ರೆ ಈ ಒಂದು ಏನು ಗ್ರಾಮ ಪಂಚಾಯತಿಯ ಒಂದು ಡೊಮೇನ್ ಏನಿದೆ ಅದಕ್ಕೆ ನಿಮ್ಮ ಸಂಪೂರ್ಣವಾದ ಒಂದು ನಕ್ಷೆ ಆಗಿರ್ಬೋದು, ನಿಮ್ಮ ಹತ್ರ ಇರುವಂತ ದಾಖಲಾತಿಗಳಾಗಿರ್ಬೋದು, ಆ ಒಂದು ಮನೆಯ ದಾಖಲಾತಿಗಳಾಗಿರ್ಬೋದು, ಅದೆಲ್ಲದನ್ನು ಕೂಡ ಅದಕ್ಕೆ ಅಪ್ಲೋಡ್ ಮಾಡ್ತಾರೆ. ಸೊ ಅದಾದ ನಂತರದಲ್ಲಿ ನಿಮ್ಗೆ ವೆರಿಫಿಕೇಶನ್ ಎಲ್ಲ ಮಾಡಿ ಫಾರ್ಮ್ 9 ಮತ್ತೆ ಫಾರ್ಮ್ 11 ಕೊಡ್ತಾರೆ. ಅದೇ ರೀತಿಯಾಗಿ ಅಗತ್ಯವಿದ್ದರೆ ಗ್ರಾಮ ಪಂಚಾಯತಿ ಇಲಾಖೆಯು ಇತರ ಸರ್ಕಾರಿ ಕಚೇರಿಗಳೊಂದಿಗೆ ಆಸ್ತಿ ವಿವರಗಳನ್ನು ಸುಲಭವಾಗಿ ಹಂಚಿಕೊಳ್ಳಬಹುದು. ಅಂದ್ರೆ ಅಗತ್ಯವಿದ್ರೆ ನೀವು ಇತರರಿಗೆ ಸರ್ಕಾರಿ ಒಂದು ಯಾವ್ದಾದ್ರು ಕೂಡ ಕಚೇರಿಗಳೊಂದಿಗೆ ಆಸ್ತಿಯ ಒಂದು ವಿವರಗಳೇನಿರುತ್ತೆ ಅದನ್ನ ನೀವು ಈಸಿಯಾಗಿ ಅದನ್ನ ತಗೋಬಹುದು. ಯಾಕಂದ್ರೆ ಆ ಒಂದು ಫಾರ್ಮ್ 9 ಮತ್ತೆ ಫಾರ್ಮ್ 11 ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ನಂಬರ್ ಕೂಡ ಕೊಟ್ಟಿರ್ತಾರೆ. ಅದನ್ನ ನೀವು ಆನ್ಲೈನ್ ಅಲ್ಲಿ ಹೊಡೆದ್ರೆ ಸಾಕು, ನಿಮ್ಮ ಒಂದು ಮನೆಯ ವಿವರಗಳು ಏನಿರುತ್ತೆ ಅದೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ತೋರಿಸ್ಬಿಡುತ್ತೆ. ಉದಾಹರಣೆಗೆ ನೀವು ಇವಾಗ ಆ ಒಂದು ಪ್ಯಾನ್ ಕಾರ್ಡ್ ಏನಾದ್ರು ಕೂಡ ಆ ನಂಬರ್ನ ಹಾಕಿದ್ರೆ ಸಾಕು, ನಿಮ್ಮ ಒಂದು ಎಷ್ಟು ಬ್ಯಾಂಕ್ಗಳಿದೆ ಆ ಎಲ್ಲಾ ಬ್ಯಾಂಕಲ್ಲೂ ಕೂಡ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದಿರಿ ಯಾವ ರೀತಿಯಾಗಿ ತೋರಿಸುತ್ತೆ, ಅದೇ ರೀತಿಯಾಗಿ ಇದರಲ್ಲೂ ಕೂಡ ತೋರಿಸುತ್ತೆ ಸ್ನೇಹಿತರೆ. ಇದನ್ನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈ ಒಂದು ಮಾಲೀಕತ್ವದ ವರ್ಗಾವಣೆ, ಉಡುಗೊರೆ, ಉತ್ತರಾಧಿಕಾರ, ಸರ್ಕಾರಿ ಯೋಜನೆಗಳಿಗಾಗಿ ಭೂಮಿ ಸ್ವಾಧೀನ ಮತ್ತು ನ್ಯಾಯಾಲಯದ ಪ್ರಕರಣಗಳಿಗೆ ಸಂಬಂಧಿಸಿದ ಎಲ್ಲ ವಿವರಗಳು ಈ ಸೊತ್ತು ಕರ್ನಾಟಕ ಪೋರ್ಟಲ್ ನಲ್ಲಿ ಲಭ್ಯವಿದೆ. ಅಂದ್ರೆ ನಿಮ್ಮ ಒಂದು ಹೇಳುದ್ನಲ್ವಾ, ನೀವೇನಾದ್ರು ಕೂಡ ಮಾಲೀಕತ್ವದ ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್ ಏನಾದ್ರು ಮಾಡ್ಬೇಕು, ನಿಮ್ಮ ಒಂದು ಆ ಒಂದು ಏನು ಮನೆ ಯಾರ ಹೆಸರಲ್ಲಿ ಇದೆ ಸೊ ಅವರಿಂದಾಗಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಅವ್ರ ಹೆಸರಿಗೆ ಖಾತೆ ಮಾಡಿಸ್ಬೇಕಂದ್ರೂ ಕೂಡ ತುಂಬಾನೇ ಈ ಸೊತ್ತು ಇದ್ರೆ ಸಾಕಾಗುತ್ತೆ, ನಿಮ್ಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಎಲ್ಲದೂ ಕೂಡ ಈಸಿಯಾಗಿ ಮಾಡಿಸ್ಕೊಬಿಡ್ಬೋದು. ಅದಾದ ನಂತರದಲ್ಲಿ
ಈ ಸ್ವತ್ತುವಿನ ಎಲ್ಲಾ ನಮೂನೆಗಳನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಡಿಜಿಟಲ್ ಸಹಿ ಮಾಡುತ್ತಾರೆ. ಅಂದ್ರೆ ನಿಮ್ಗೆ ಆ ಒಂದು ಈ ಸ್ವತ್ತನ್ನ ಮಾಡಿಸಿದ್ರೆ ನೀವು ಈ ಒಂದು PDO ಏನಿರ್ತಾರಲ್ವಾ, ನಿಮ್ಮ ಒಂದು ಗ್ರಾಮ ಪಂಚಾಯತಿ PDOಗಳು ಏನಿರ್ತಾರಲ್ವಾ, ಅವರು ಡಿಜಿಟಲ್ ಆಗಿ ಸಹಿ ಮಾಡಿರ್ತಾರೆ. ಅದನ್ನ ನೀವು ಎಲ್ಲೇ ಹೋದ್ರೂ ಕೂಡ ಆ ಒಂದು ಈ ಸ್ವತ್ತನ್ನ ತೆಗೆದ್ರೆ, ಅಂದ್ರೆ ನಿಮ್ಮ ಒಂದು ಖಾತೆನ ಚೇಂಜ್ ಮಾಡದೇ ಆಗಿರ್ಬೋದು, ಯಾವ್ದೇ ಮಾಡಿದ್ರು ಕೂಡ ಅದು ಡಿಜಿಟಲ್ ಆಗಿ ಸಹಿ ಮಾಡಿರೋದ್ರಿಂದ ನೀವು ಅಂದ್ರೆ ಅವ್ರನ್ನ ಯಾವಾಗ್ಲೂ ಕೂಡ ಭೇಟಿಯಾಗಿ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಫಾರ್ಮ್ 11 ಅಲ್ಲಿ ಬರೋದಾದ್ರೆ, ಈ ನಮೂನೆಯು ಗ್ರಾಮ ಪಂಚಾಯಿತಿಯು ತಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಡುವ ಕೃಷಿಯೇತರ ಭೂಮಿಗೆ ಸಹ ನೀಡಲಾಗುತ್ತದೆ. ನ್ಯಾಯ ವ್ಯಾಪ್ತಿಯು ಕರ್ನಾಟಕ ಪಂಚಾಯತ್ ರಾಜ್ ನಿಯಮಗಳು 2006 ಪ್ರಕಾರ ಇರಬೇಕು. ನಿಯಮ 30 ತಿದ್ದುಪಡಿ ನಿಯಮಗಳು 2013. ಅಂದ್ರೆ ನಿಮ್ಗೆ ಈ ಒಂದು ಏನು ಮನೆ ಕೊಟ್ಟಿರ್ತಾರಲ್ವಾ, ಆ ಮನೆ ಒಂದು ಜಾಗ ಏನಿದೆ ಅದನ್ನ ಈ ಸ್ವತ್ತು ಮಾಡೋದಾದ್ರೆ ನಿಮ್ಗೆ ಈ ಒಂದು PDOಗಳು ಏನಿದ್ದಾರೆ, ಇವರು ಈ ಒಂದು ಗ್ರಾಮ ಠಾಣದಲ್ಲಿ ಏನಾದ್ರು ಬಂದ್ರೆ ಸೊ ಅವರು ಕಂಪ್ಲೀಟ್ ಆಗಿ ಆ ಒಂದು ತಹಸೀಲ್ದಾರ್ ಹತ್ರ ಕಳಿಸ್ತಾರೆ. ತಹಸೀಲ್ದಾರಿಂದ ಡೈರೆಕ್ಟ್ ಆಗಿ ನಿಮ್ಗೆ ಅದಾದ ನಂತರದಲ್ಲಿ ಸಹಿ ಎಲ್ಲ ಆದ ನಂತರದಲ್ಲಿ ನಿಮ್ ಮತ್ತೆ PDO ಹತ್ರ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ಅದಾದ ನಂತರದಲ್ಲಿ ನಿಮ್ಮ ಮನೆಗೆನೆ ಆ ಒಂದು ಏನು ಫಾರ್ಮ್ 9 ಮತ್ತೆ ಫಾರ್ಮ್ 11 ಅಂತ ಏನ್ ಹೇಳಿದೆ ಅದು ಕೂಡ ನಿಮ್ಗೆನೆ ತಲುಪುತ್ತೆ. ಅದು ನಿಮ್ಗೆ ತಲುಪಿದ ನಂತರದಲ್ಲಿ ಈ ಸ್ವತ್ತು ರೆಡಿ ಆಗಿದೆ ನಿಮ್ದು ಅಂತ ನೀವು ಅನ್ಕೋಬೇಕಾಗುತ್ತೆ. ಅವಾಗ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ನಿಮ್ಗೆ ಖಾತೆ ಯಾವ ಹೆಸರಿಗೆ ಬೇಕಾದ್ರೂ ಕೂಡ ಚೇಂಜ್ ಮಾಡಿಸ್ಕೋಬಹುದು ಸ್ನೇಹಿತರೆ. ಮತ್ತೆ ಇದನ್ನ ನಿಮ್ಗೆ ಈ ಒಂದು ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಗ್ರಾಮ ಠಾಣದ ರೇಖಾಚಿತ್ರ, ಆ ಒಂದು ಗ್ರಾಮ ಠಾಣದ ಒಂದು ರೇಖಾಚಿತ್ರ ಬೇಕಾಗುತ್ತೆ, ಅಂದ್ರೆ ನಕ್ಷೆ ಬೇಕಾಗುತ್ತೆ. ಅದೇ ರೀತಿಯಾಗಿ ಆಸ್ತಿ ರೇಖಾಚಿತ್ರಗಳನ್ನು ತಹಸೀಲ್ದಾರರಿಂದ ಸಮೀಕ್ಷೆ ಮಾಡಿ ದೃಢೀಕರಿಸಬೇಕು. ಈ ಒಂದು ಆಸ್ತಿ ಒಂದು ಏನು ಸರ್ವೆ ಏನು ಇದೆಯಲ್ವಾ, ಸ್ಕೆಚ್ ಇದೆಯಲ್ವಾ, ಸೊ ಅದನ್ನು ಕೂಡ ತಹಸೀಲ್ದಾರಿಂದ ನೀವು ಸಮೀಕ್ಷೆ ಮಾಡಿ ದೃಢೀಕರಿಸಬೇಕಾಗುತ್ತೆ. ಮತ್ತೆ ಮಾಲೀಕತ್ವದ ದಾಖಲಾತಿಗಳು ಬೇಕಾಗುತ್ತೆ. ನಿಮ್ಮ ಹತ್ರ ಮಾಲೀಕತ್ವದ ದಾಖಲಾತಿಗಳು ಕಂದಾಯ ಇಲಾಖೆಯಿಂದ ಪಡೆದಿರುವಂತದ್ದು, ಅಥವಾ ನೀವು ಕಂದಾಯ ಕಟ್ಟಿರುವಂತದ್ದು, ಅಥವಾ ನಿಮ್ಮ ಒಂದು ಹೆಸರಲ್ಲಿ ಏನು ನಿಮ್ಮ ಮನೆಯಲ್ಲಿ ಅಥವಾ ಈ ಒಂದು ಗ್ಯಾಸ್ ಬಿಲ್ ಆಗಿರ್ಬೋದು, ಮತ್ತೆ ಏನೋ ಕೆಲವೊಂದು ದಾಖಲಾತಿಗಳು ಏನಿರುತ್ತೆ ನಿಮ್ಮ ಹೆಸರಲ್ಲಿ ಅದನ್ನು ನೀವು ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಈ ಒಂದು ಹಕ್ಕು ಪತ್ರ ಮತ್ತು ಮಂಜೂರಾತಿ ಆದೇಶ, ಅಂದ್ರೆ ನಿಮ್ಗೆ ಏನಾದ್ರೂ ಕೂಡ ಯಾವ್ದ್ರಲ್ಲಿ ಮನೆ ಸಿಕ್ಕಿರುತ್ತೆ, ಬಸವ ವಸತಿ ಒಂದು ಹೌಸಿಂಗ್ ಸ್ಕೀಮ್ ಅಲ್ಲಿ ಏನಾದ್ರು ಸಿಕ್ಕಿರುತ್ತಾ, ಅಥವಾ ಅಂಬೇಡ್ಕರ್ ಮತ್ತು ಇಂದಿರಾ ಆವಾಸ್ ಯೋಜನೆಯಲ್ಲಿ ಸಿಕ್ಕಿರುತ್ತಾ, ಅದ್ರದ್ದು ಏನು ಹಕ್ಕು ಪತ್ರ ಇರುತ್ತೆ ನಿಮ್ಮ ಹತ್ರ, ಹಕ್ಕು ಪತ್ರ ಮತ್ತು ಮಂಜೂರಾತಿ ಆದೇಶ ಏನಿರುತ್ತೆ, ಸೊ ಅದನ್ನ ನೀವು ಕೂಡ ತಗೊಂಡೋಗ್ಬೇಕಾಗುತ್ತೆ, ಅದನ್ನು ಕೂಡ ನೀವು ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಅರ್ಜಿದಾರರ ಭಾವಚಿತ್ರ, ನಿಮ್ಮ ಒಂದು ಫೋಟೋಸ್ ಬೇಕಾಗುತ್ತೆ, ಒಂದು 2 ಫೋಟೋಸ್ಗಳನ್ನ ನೀವು ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಗುರುತಿನ ಪುರಾವೆಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಏನು ದಾಖಲಾತಿ ಇರುತ್ತೆ, ಒಂದು ಐಡೆಂಟಿ ಪ್ರೂಫಿಗೋಸ್ಕರ ಅದನ್ನ ನೀವು ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ವಿಳಾಸ ಪುರಾವೆಗೋಸ್ಕರ ನೀವು ಈ ಒಂದು ಮನೆಯಲ್ಲಿ ಒಂದು ಅಡ್ರೆಸ್ ಪ್ರೂಫ್ ಏನಿರುತ್ತೆ, ರೇಷನ್ ಕಾರ್ಡ್ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯಾದ ಒಂದು ನಿಮ್ಮ ಒಂದು ಗ್ಯಾಸ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಈ ರೀತಿಯಾದ ಒಂದು ದಾಖಲಾತಿಗಳನ್ನು ಕೂಡ ನೀವು ತಗೊಂಡೋಗ್ಬೇಕಾಗುತ್ತೆ ಸ್ನೇಹಿತರೆ. ಇದು ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಸ್ವತ್ತು ಅಂದ್ರೆ ಏನು ಅಂತ ನೀವು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ಕೂಡ ಇನ್ನೂ ಕೂಡ ಡೌಟ್ಸ್ ಇದ್ರೆ ಇದು ಒಂದು ನಾನು ನಿಮ್ಗೆ PDF ಅಲ್ಲಿ ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಇದು ಸಿಕ್ಬಿಡುತ್ತೆ. ಇಲ್ಲ ಅಂತಂದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ, ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ಅದಾದ ನಂತರದಲ್ಲಿ ಈ ಒಂದು ಪ್ರೊಸೀಜರ್ ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆದ್ರೆ ಎಲ್ರೂ ಕೂಡ ಒಂದು ಲೈಕ್ ನ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರಿಬೇಡಿ ಸ್ನೇಹಿತರೆ. ಯಾಕಂತಂದ್ರೆ ನಮ್ಮ ಒಂದು ಚಾನಲ್ ಯಾವಾಗ್ಲೂ ಕೂಡ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಮತ್ತೆ ಈ ಒಂದು ನ್ಯೂಸ್ ಅಪ್ಡೇಟ್ಗಳಾಗಿರ್ಬೋದು, ಮತ್ತೆ ಸರ್ಕಾರದಿಂದ ಸಿಗುವಂತ ಯೋಜನೆಗಳಾಗಿರ್ಬೋದು, ಮತ್ತೆ ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ಯಾವಾಗ್ಲೂ ಕೂಡ ವಿಡಿಯೋನ ಮಾಡ್ತಾ ಇರ್ತೀವಿ. ದಯವಿಟ್ಟು ಕೂಡ ಅಲ್ಲಿ ಪಕ್ಕದಲ್ಲಿ ನಿಮ್ಗೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಸಿಗುತ್ತೆ, ಅದು ಫ್ರೀ ಇರುತ್ತೆ. ಅದನ್ನ ನೀವು ಒತ್ತಿದ್ರೆ ನೆಕ್ಸ್ಟ್ ಅಲ್ಲಿ ಒಂದು ಗಂಟೆ ಬಟನ್ ಬರುತ್ತೆ, ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಸೊ ನಿಮ್ಗೆ ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.